ಕನ್ನಡ ಮಂದಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕದ ನಾಗರಾಜ. ಒಂದು ತಿಂಗಳು ರಜಾ ತೊಗೊಂಡು ಊರಿಗೆ ಬಂದಿದ್ದೆ. ಅವನ ಕಣ್ಣು ಮುಚ್ಚಿ ಕಣ್ಣು ತೆಗರಾಗ ಒಂದು ತಿಂಗಳು ಹೆಂಗೆ ಹೋತಾನಂತ ಗೊತ್ತಾಗಲಿಲ್ಲ. ಅದಕ್ಕೆ ವಾಪಸ್ ಕುವೈತಿಗೆ ಹೊಂಟೇನಿ. ಇವತ್ತು ನಾ ಹೋಗೋ ಫ್ಲೈಟ್ ಬಂದು ಬೆಳಗಿನ ಜಾವ 5:30 ಐತಿ. ಅದಕ್ಕೆ ಮತ್ತು ರಾತ್ರಿ ಎಲ್ಲಿ ಎದ್ದು ಹೋಗೋದಂತಂದು ಹೇಳಿ ಈಗ ನೈಟ್ 11:30 ಅಣ್ಣಾರ ಮನೆಯಿಂದ ಹೊಂಟೇನಿ. ಇದು ನೋಡಿದ್ರೆ ಜೋಗನ ನೆನಪಾತ. ಆದರೆ ಇದು ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಐತಿ. ಇವಾಗ ನಮ್ದು ಮೈಸೂರು ಅರಮನೆ ಬಿಟ್ಟರೆ ಇದು ಇರ್ಬೇಕು ಅನಿಸತ್ತೆ, ಅಷ್ಟು ಚಂದ ಐತಿ. ಎಲ್ಲರೂ ಯಾಕೆ ನೋಡ್ರಿ, ಗಿಡ ಬಳ್ಳಿ ಆಮೇಲೆ ಬಂಗಾರ ಕಲರ್ ಎಲ್ಲ ಕಡೆ. ನೋಡ್ರಿ, ಅವು ಲೈಟಿಗೆಲ್ಲ ಒಂಥರ ಬಳ್ಳಿ ಸುತ್ತಿದಂಗೆ ಸುತ್ತ್ಯಾರ. ಆಮೇಲೆ ಅಷ್ಟು ಸ್ವಚ್ಛ ಇಟ್ಟಾರ. ಆಮೇಲೆ ಎಲ್ಲಿ ಬೇಕಲ್ಲೇ ಈಗ ಇನ್ಫಾರ್ಮೇಷನ್ ಬೋರ್ಡ್ ಎಲ್ಲ ಅದಾವು. ಆಮೇಲೆ ಇದು ನೋಡ್ರಿ, ಇಲ್ಲಿ ಫುಲ್ ಆ ಕಡೆ ಈ ಕಡೆ ಫುಲ್ ನೀರೆಲ್ಲ ಹರಿತಿರ್ತೈತಿ. ಆಮೇಲೆ ಗಿಡ ಎಲ್ಲ ಅಲ್ಲೇ ನೆಟ್ಟಾರ. ನೋಡ್ರಿ, ಇಲ್ಲಿ ಅದಾವು ಕಾಣಿಸ್ತೈತಿ ನಿಮಗೆ. ನೀರು ಹರಿತೈತದಲ್ಲ. ಆಮೇಲೆ ನೀವು ಹಂಗೆ ಮುಂದಕ್ಕೆ ಹೊಂಟ್ರೆ ಒಂಥರ ಗ್ಯಾಲ್ರಿ ಟೈಪ್ ಜಾಲರಿ ಹಾಕಿ ಒಂಥರ ಮಾಡ್ಯಾರ ಅವ್ರು. ಭಾಳ ಚಂದ ಕಾಣ್ತೈತಿ. ನೋಡ್ರಿ ಅಲ್ಲಿ ಹೆಂಗೆ ಕಾಣಿಸ್ತಾವ. ಇದು ರಾತ್ರಿ ಇರೋದಕ್ಕೆ ಅದು ಏನಂತ ಕರೆಕ್ಟಾಗಿ ಕಾಣವಲ್ದೆ, ಅಂದರೂ ನಾ ಫೋಟೋ ಹಿಡ್ದೇನೆ. ಹಂಗೆ ಮುಂದಕ್ಕೆ ಹೊಂಟ್ರೆ ಇಲ್ಲಿ ಏರ್ ಇಂಡಿಯಾ ಒಂದು ಫ್ಲೈಟ್ ನಿಂತೈತಿ. ಅದು ಯಾವ ಕಡೆ ಹೋಗೋದ ಏನೋ ಗೊತ್ತಿಲ್ಲ. ನಂದು ಬಂದು ಕುವೈತ್ ಏರ್ವೇಸ್ ನಾ ಹೋಗೋದು. ನೋಡ್ರಿ, ಇಲ್ಲೇ ನಿಂತೈತಿ. ಒಳಗೆ ಹೋಗಿ ನಡೀರಿ, ವೆಲ್ಕಮ್ ಮಾಡ್ಕೊಂತಾರ ಅವ್ರು. ಯಾವ ಸೈಡ್ ಐತೆ ಅಂತಂದು ಹೇಳ್ತಾರೆ ಅವರು. ಸೀಟ್ ಫಸ್ಟಿಗೆ ಕಾಲು ಇಡ್ತಿದ್ದಂಗನ ನಮಗೆ ಸಿಗೋದು ಬಿಸ್ನೆಸ್ ಕ್ಲಾಸ್. ಎಡಕ್ಕೆ 2 ಸೀಟ್, ಬಲಕ್ಕೆ 2 ಸೀಟ್ ಅಷ್ಟೇ ಇರ್ತಾವೆ ಬಿಸ್ನೆಸ್ ಕ್ಲಾಸಿನ. ಬಿಸ್ನೆಸ್ ಕ್ಲಾಸ್ ಆಗಿಂದ ನೆಕ್ಸ್ಟ್ ಎಕನಾಮಿ ಬರ್ತೈತಿ. ನಂದು ಬಂದು ಎಕನಾಮಿನ. ಎಕನಾಮಿ ಅಂದ್ರೆ ಈಗ ರೈಟ್ ಸೈಡ್ 3 ಸೀಟ್ ಇರ್ತಾವೆ, ಆಮೇಲೆ ಲೆಫ್ಟ್ ಸೈಡ್ 3 ಸೀಟ್ ಇರ್ತಾವೆ. ಆಮೇಲೆ ಒಂದು ಸೀಟಿಗೆ ಒಂದು ಡಿಸ್ಪ್ಲೇ ಇರ್ತೈತಿ. ಆಮೇಲೆ ಅದ್ರೊಳಗೆಲ್ಲ ಮೂವಿ ಸಾಂಗ್ಸ್ ಆಮೇಲೆ ಮ್ಯಾಪ್ ಎಲ್ಲ ಅದ್ರೊಳಗೆ ಶೋ ಆಗ್ತಿರ್ತೈತಿ. ನಂದು ಸೀಟ್ ಬಂದು 25J ಅಂದ್ರೆ ವಿಂಡೋ ಸೈಡ್ ಸೆಂಟ್ರ್. ಇವಾಗ ನಮ್ದು ಕುವೈತ್ ಏರ್ವೇಸ್ ಆಗಿದ್ದಕ್ಕೆ ಅವ್ರು ಅರಬಿದೊಳಗೆ ಪ್ರೇಯರ್ ಮಾಡ್ತಾರೆ. ಅದು ಎಮಿರೇಟ್ಸ್ ಫ್ಲೈಟ್. ಎಷ್ಟು ದೊಡ್ಡದೈತಿ ನೋಡ್ರಿ ಅದು. ಅದ್ರ ಅರ್ಧನ ಇದು ಕುವೈತ್ ಏರ್ವೇಸ್ ಇರಲ್ಲ, ಸಣ್ಣದು. ಟೈಮ್ 5:44 ಆಗೈತಿ. ಫ್ಲೈಟ್ ಬಿಡುತ್ತೆ. ನೋಡ್ರಿ, ಎಲ್ಲ ಬೆಳಕು ಹರಿಯಾಗತೈತಿ ಬೆಳಿಗ್ಗೆ. ಇನ್ನೊಂದು ವಿಚಾರ ಅಂದ್ರೆ ಕುವೈತ್ ಏರ್ವೇಸ್ ಒಳಗೆ ಎಣ್ಣೆ ಏನು ಕೊಡಲ್ಲ. ಬರೀ ಜ್ಯೂಸ್, ಕಾಫಿ, ಟೀ, ನಾಷ್ಟ ಅದಷ್ಟು ಕೊಡ್ತಾರೆ. ನಿಮಗೆ ಅದು ಏನಾರು ಬೇಕಂದ್ರೆ ಬೇರೆ ಏರ್ವೇಸಿಗೆ ಹೋಗ್ಬೇಕು. ನೋಡ್ರಿ, ಫ್ಲೈಟ್ ಮೇಲೆ ಹೋಗ್ಬೇಕಾದ್ರೆ ಯಾವ ಥರ
ವ್ಯಾಪಾರ ಫುಲ್ ಟರ್ನ್ ಆಕತಿ ಅಂತಂದು. ಒಂದು 30 ಡಿಗ್ರಿ ಫುಲ್ ಟರ್ನ್ ಆಗೈತೆ ನೋಡ್ರಿ. ಇವಾಗ ಸ್ಟ್ರೈಟ್ ಆಯ್ತು. ನೋಡ್ರಿ ನೆಲ ಏನೂ ಕಾಣಂಗಿಲ್ಲ, ಅಂದ್ರೆ ಇನ್ನು ಕರೆಕ್ಟಾಗಿ ಬೆಳಕು ಬಂದಿಲ್ಲ ಅಂತ. ನೋಡ್ರಿ ನಮ್ಮ ಬೆಂಗಳೂರು ಹೆಂಗೆ ಕಾಣತೈತಿ. ನಾವು ಕುಂತಿರೋ ಎದುರುಗಡೆ ಡಿಸ್ಪ್ಲೇದಾಗ ಶೋ ಆಗ್ತಿರ್ತೈತಿ. ಆಮೇಲೆ ನಮಗೆ ಏನು ಬೇಕಾದೆಲ್ಲ ನೋಡ್ಕೋಬೋದು. ಆಮೇಲೆ ಒಂದು ಹೆಡ್ಸೆಟ್ ಇಟ್ಟಿರ್ತಾರೆ, ಅದನ್ನ ಯೂಸ್ ಮಾಡ್ಕೋಬೋದು. ನೋಡ್ರಿ ಈಗ ಕಾಣಿಸ್ತೈತಿ. ನಾವು ಫುಲ್ ಮೇಲೆ ಹೋಗ್ಯವಲ್ಲ, ಇನ್ನು ಸೂರ್ಯ ಕರೆಕ್ಟಾಗಿ ನೆಲಕ್ಕೆ ಬಿದ್ದಿಲ್ಲ. ನೋಡ್ರಿ ಏನು ಕಾಣತ್ತಿಲ್ಲ ಕರೆಕ್ಟಾಗಿ. ನೋಡಿದ್ರಾಗೆಲ್ಲ ಎಷ್ಟು ಹೈಟ್ ಐತಿ, ಎಷ್ಟು ಸ್ಪೀಡ್ನಾಗ ಹೊಂಟೈತೆ ಅದೆಲ್ಲ ಶೋ ಆಗ್ತಿರ್ತೈತಿ. ನೋಡ್ರಿ ಈಗ ಮಳೆ ಮಾಡೈತಲ್ಲ, ಅದ್ರ ಮ್ಯಾಲೆ ಇರ್ತೈತಿ ಫ್ಲೈಟ್. ಮಳೆ ಬಂದರೂ ಇದಕ್ಕೆ ಫ್ಲೈಟಿಗೆ ಏನು ಬರಲ್ಲ, ನೀರು ಬಡಂಗಿಲ್ಲ. ನೋಡ್ರಿ ಇಲ್ಲಿ ಕಾಣಿಸ್ತೈತಿ. ಈಗಾಲ ಆಲ್ಮೋಸ್ಟ್ ನಿಯರ್ ಕುವೈತ್ ಅಲ್ಲಿದ್ದೀವಿ. ನೋಡ್ರಿ ಇಲ್ಲಿ ಮರುಭೂಮಿ ಇದು, ಅದು ಮರಳು ಗುಡ್ಡ ಅದು ಹೆಂಗೆ ಕಾಣಿಸುತ್ತೆ, ಡೆಸರ್ಟ್ ಏರಿಯಾ. ಇನ್ನೂ ಕರೆಕ್ಟಾಗಿ ಇಲ್ಲಿ ಬೆಳಕು ಹರಿದಿಲ್ಲ, ಹಾಗಾಗಿ ಮಸಕ್ ಕಾಣತೈತಿ. ನೋಡ್ರಿ ಎಷ್ಟು ಡೀಪ್ ಅದು ಗುಡ್ಡ. ನೋಡ್ರಿ ಇದು ಕುವೈತ್ ಇದೆ. ಆಲ್ಮೋಸ್ಟ್ ನಿಯರ್ ಐತಿ ಏರ್ಪೋರ್ಟಿಗೆ, ಅದಕ್ಕೆ ಅಷ್ಟು ಕ್ಲಿಯರ್ ಕಾಣತೈತಿ ಕುವೈತ್. ಇಲ್ಲಿ ಬೆಳೆ ಏನು ಬೆಳೆಯಂಗಿಲ್ಲ, ಅಂದರೆ 2-3 ಕಡೆ ಮಾತ್ರ ಎಲ್ಲೋ ಫಾರ್ಮ್ ಐತೆ ಅಷ್ಟೇ. ಅದು ಬಿಟ್ಟರೆ ಮತ್ತೆಲ್ಲೂ ಬೆಳೆಯಂಗಿಲ್ಲ ಬೆಳೆ ಏನು. ಇಲ್ಲೇನಿದ್ರು ಬರೀ ಪೆಟ್ರೋಲ್ ಡೀಸೆಲ್ ಅದಷ್ಟು ಮಾತ್ರ. ಆಮೇಲೆ ಇನ್ನೊಂದೇನೆಂದ್ರೆ ಇಲ್ಲಿ ಟ್ರೈನ್ ಅವೆಲ್ಲ ಏನಿಲ್ಲ, ಬರೀ ಬಸ್ ಮಾತ್ರ ಇರೋದು ಟ್ರಾನ್ಸ್ಪೋರ್ಟ್. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತಾನಂತೆ. ಅಲ್ಲಿವರೆಗೂ ವಿಡಿಯೋನ ನೋಡಿರಿ, ಶೇರ್ ಮಾಡಿರಿ, ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ನಮಸ್ಕಾರ.